ಹಳ್ಳ ಭಾಳ ಅಟುಕಾಗಿತ್ತು ಅಗಲಿದ್ದಿದ್ದಿಲ್ಲ. ಆ ಬಳಿಕ ಗೌರ್ಮೆಂಟ್ ಮಾಡ್ಯಾರು ಅಥವಾ ಯಾವಾಗಾರ ಟೆಂಡರ್ ಆಗಿ ಯಾವ್ದಾರ ಒಂದು ಮುಖ್ಯಮಂತ್ರಿ ಮಾಡ್ಸ್ಯಾನೋ ನಮಗೂ ಲೆಕ್ಕಿಲ್ಲದ್ರದ. ಈಗ ನೀರು ಹೋಗಕ್ಕಂತೂ ದಾರಿ ಖುಲ್ಲ ಮಾಡ್ಯಾರು, ಭಾಳ ಒಳ್ಳೇದಾಗೈತೆ. ಈಗ ನಮಗೆ ಅತ್ತಾಗಿತ್ತಾಗಿನ ಅವ್ರಿಗೆ ಭೂಮಿ ಮಾಡಿದವ್ರಿಗೆ ನೀರಾವರಿ ಮಾಡ್ಕೊಳ್ಳುವಂಗೆ ನೀರಂತೂ ನಿಲ್ಲುವುದಿಲ್ಲ, ಹೊಂಟೈತಿ. ಒಂದು 6 ಇಂಚ್ ನೀರು ಇಲ್ಲಿದೆ, ಅದ್ರಾಗ ಒಂದು 4 ಫೂಟು 3 ಫೂಟು ನೀರು ನಿಂತ್ರೆ ನೀರಾವರಿ ಮಾಡ್ಕೊಳಕಟ್ಟು ಅನುಕೂಲ ಮಾಡಿಕೊಟ್ರೆ ಭಾಳ ಒಳ್ಳೇದಾಕೈತಿ ಅಂತ ಬೇಡ್ಕೊತೀವಿ. ಇದು ನಮ್ಮ 70-80 ಈ ಎಂದು ಪೂಲ್ ಕಟ್ಟ್ಯಾರು ಅಂದ್ರಿಂದ ಮ್ಯಾಲೊಂದು ಪೂಲ್ ಐತಿ ಇಲ್ಲಿ. ಆ ಪೂಲ್ ಕಟ್ಟದಂತ ಸುಟ್ಟು ಏನೂ ಮಾಡಿದ್ದಿಲ್ಲ ಇದನ್ನು. ಹಂಗೆ ಬರ್ತಾ ಇತ್ತು ಹೋಗ್ತಾ ಇತ್ತು, ಹಂಗೆ ನಡೆದಿತ್ತಿದ. ಆ ಬಳಿಕ ಈಗೇನಾಗೈತಲ್ಲ, ಯಾವ ಕಣ್ಣಾಗ ಬಂದಿತ್ತು ಇದು ಸ್ವಲ್ಪ ಅಗಲು ಮಾಡಿರಿ ಇದನ್ನು. ಈ ಹಳ್ಳ ನೋಡಿದ್ರಿ ನೀವು, ಅಯ್ಯೋ ಹಳ್ಳ ಅನ್ಬೇಕು, ಹಂಗಾಗಿತ್ತಿದು. ಈಗ ನಮಗೆ ಅಲ್ಲೆಲ್ಲಿಗೆ ತಡಾಳಿ ಮಾಡ್ಬೇಕ್ರಿ ಇದನ್ನು. ಈಗ ಒಂದು 50 ವರ್ಷ ಗಟ್ಲೇನು ಹಿಂಗೆ ಇತ್ತು, ಈಗ ಮಾತ್ರ ಸ್ವಲ್ಪ ಅಗಲು ಮಾಡ್ಯಾರ. ನೀರ ಇಲ್ಲ ಅಂದ್ರೆ ಹೆಂಗೀಗ? ಅದ ನೀರು ನಿಂತ್ರಂಗೆ ಮಾಡ್ಬೇಕಂತ ಹೇಳಿನಲ್ಲಿ. ಈಗ ಒಂದು ಸ್ವಲ್ಪ ಅಲ್ಲೆಲ್ಲಿಗೆ ತಡಾಳಿ ಮಾಡಿದ್ರೆ ಅಲ್ಲೆಲ್ಲಿಗೆ ಒಂದು 4 ಫೂಟ್ 3 ಫೂಟ್ ನೀರು ನಿಂದಿರ್ತೈತಿ, ನೀರಾವರಿ ಮಾಡ್ಕೊಳಕ್ಕೆ ಅನುಕೂಲ ಆಗ್ತೈತಿ. ಹಂಗೆ ಮಾಡಿ ಕೊಟ್ರೆ. ವಿನಯ್ ಕುಲಕರ್ಣಿ ಅವ್ರು ಶಾಸಕರಾಗಿದ್ರು, ಹೌದು. ಆವಾಗ ಮತ್ತೆ ಮಾಡ್ಬೇಕಂತ ಪ್ಲಾನ್ ಹಾಕೊಂಡವ್ರು, ಇಲ್ಲಿ ಮಟನ್ ಎದಕ್ಕೆ ಮಾಡಿಲ್ಲ ಇದನ್ನ? ಅದು ಅವ್ರು ಗೌರ್ಮೆಂಟಿಗೆ ಬಿಟ್ಟು ಕೊಟ್ಟಿದ್ದದ, ಯಾರು ವೈಯಕ್ತಿಕ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಬೇಡ ಅವ್ರವ್ರ ಹೊಲ ಎಟ್ಟದ ಅವ್ರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಏನೋ ಗೌರ್ಮೆಂಟ್ ಕಣ್ಣು ತೆಗದ ಯಾವ ಪುಣ್ಯದ ಮಾಡ್ಯಾನದ, ನಮಗಂತೂ ಅದರ ಐಡಿಯಾ ಇಲ್ಲ ಯಾರು ಮಾಡ್ಯಾರ ಅನ್ನೋದು. ಮತ್ತು ಇದ್ರ ಬಗ್ಗೆ ನಿಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಏನು ತಲೆ ಹಾಕಿಲ್ಲ ಈ ಕಡೆ? ಅವ್ರು ಏನು ಮಾಡೋದೇ ಇಲ್ಲ. ಅವ್ರು ಹಂಗೆ ಮಣ್ಪಟ್ಟಿ ಕೊಡ್ರಿ, ನೆಲದ ಪಟ್ಟಿ ಕೊಡ್ರಿ, ಇದೊಂದ ಕೆಲಸ ಅವ್ರದ್ದು. ಮತ್ತು ನೀವು ಅಧ್ಯಕ್ಷರಾಗಬೇಕಾದ್ರೆ ಅವ್ರನ್ನ ಕೇಳಿ ಏನು ಕೇಳಿಲ್ಲ? ಹ್ಞೂ ಅಂತಾರ. ಅವಾಗ ಕುರ್ಚಿ ಸಿಗೋ ಮಟ, ಕುರ್ಚಿ ಸಿಕ್ತಿ ಎಮ್ಮಿನೂ ನಮ್ದ ಬಡಗಿನೂ ನಮ್ದ. ಹೌದಾ? ಆಯ್ತು. ಶಿವಲಿಂಗ ನಾಗಣ್ಣವ್ರು ಅಂತೇಳಿ, ಉಪ್ಪಿನಬಿಟಗೇರಿ ನಮ್ಮ ಮೂಲ, ಧಾರವಾಡ ತಾಲೂಕು, ಧಾರವಾಡ ಜಿಲ್ಲಾ. ಈಗ ಕೆರೆ ಬಗ್ಗೆ ಹೇಳ್ಬೇಕಂದ್ರೆ ಅದು ರೊಕ್ಕ ಮಾಡೋ ಮಿಷನ್ ಆಗಿಬಿಟ್ಟೈತೆ ರೀ. ಅದ್ರ ಬಗ್ಗೆ ಯಾವುದೂ ಉಪಯೋಗ ಇಲ್ಲ. ಮಾಡಿಸ್ತಾರೋ ರೊಕ್ಕ ತಕ್ಕೋತಾರೋ, 8 ದಿನ ಕೆಲಸ ಮಾಡಿಸ್ತಾರೋ, ನರೇಗ ಪರೇಗ ಅಂತ ಹೇಳ್ಕಾರ, ಯಾವುದೇ ರೀತಿ ಉಪಯೋಗ ಆಗಿಲ್ಲ. ಇಲ್ಲಿ ಕೋಡ್ ಬಿದ್ದೈತೆ ಅದು, ಅದಕ್ಕೆ ಅದನ್ನು ಬಂದೋಬಸ್ತ್ ಮಾಡೋಕ್ಕೆ ತಯಾರಿಲ್ಲ. ಅದು ರೊಕ್ಕ ಮಾಡೋ ಮಿಷನ್ ಇಷ್ಟ ಒಂದು ಹೇಳ್ಬೋದು, ಮತ್ತು ಹೆಚ್ಚಿನ ಅಭಿಪ್ರಾಯ ಏನು ಹೇಳೋಕ್ಕಾಗಲ್ಲ. ಮತ್ತು 2006ರಾಗ ವಿನಯ್ ಕುಲಕರ್ಣಿ ಅವ್ರು ಶಾಸಕರಾಗಿದ್ದರು ರೀ. ಹಾಂ ರೀ. ಆವಾಗ ಇದಕ್ಕಂತ ಸ್ವಲ್ಪ ಅನುದಾನ ತಂದಿದ್ರು. ಹಾಂ ರೀ. ಮತ್ತು 12 ಎಕರೆ ಇದ್ರ ಸುತ್ತಮುತ್ತಲು ಹೊಲಗಳು ಅದಕ್ಕೆ ಹೊಂದ್ಕೊಂಡು ಅದಾವ ಪಾಪ. ಹಾಂ. ಮತ್ತು ಈಗ ಅದು ಅವ್ರ ಪರಿಸ್ಥಿತಿ ಹೆಂಗೆ ರೀ? ಈಗ ಕೆರೆನೂ 12 ಎಕರೆನೇ ಐತ್ರಿ. ಈಗ ವಿನಯ್ ಕುಲಕರ್ಣಿ ಶಾಸಕರಿದ್ದಾಗ ಅವ್ರು ಸಾಕಷ್ಟು ಶ್ರಮ ಪಟ್ಟಾರ, ಅದ್ರ ಬಗ್ಗೆ ಎಲ್ಲ ಮಾಡ್ಯಾರ. ಈಗ ಅದ್ರ ಬಗ್ಗೆ ಗಮನ ಕೊಡಾಕತ್ತಿಲ್ಲ. ಈಗಾದರೂ ಅವ್ರು ಮನಸ್ಸು ಮಾಡ್ಯಾರ ಆಗ್ಬೋದು, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಅವ್ರು ಈ ಕಡೆ ನಮ್ಮ ಕೆರೆ ಬಗ್ಗೆ ಮನಸ್ಸು ಮಾಡೋಲ್ಲ. ಅದು ಭಾಳ ದುರುಪಯೋಗ ಆಗ್ಯದ. ಕ್ರೀಡಾ ಕಂಟಿ ಬೆಳೆದು ಇಸ್ಪೇಟ್ ಆಡೋ ಹಂಗೆ ಹಿಂಗೆ ಜೂಜ್ ಆಡೋರು ಭಾಳ ಇದು ಅನುಕೂಲ ಆಗೈತಿ. ಅದನ್ನ ಸರಿಪಡಿಸ್ಬೇಕಂತೇಳಿ. ಎಷ್ಟು ವರ್ಷದಿಂದ ಹಿಂಗೈತ್ರಿ ಇದು? ಈಗ ಒಂದು 5-6 ವರ್ಷ ಆಯ್ತು ಕನಿಷ್ಠ. ಒಂದು 6 ವರ್ಷ ಅಂತೂ ಆಗತ್ತೆ. 6 ವರ್ಷ ಆಯ್ತು. ಶಾಸಕ ವಿನಯ್ ಕುಲಕರ್ಣಿ ಮನವಿ ಮಾಡ್ಕೋತೀನಿ. ಅದ್ರ ಬಗ್ಗೆ ಅಷ್ಟು ಗಮನ ಹರಿಸಿ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ ಶಾಸಕರಲ್ಲಿ ಮನವಿ ಮಾಡ್ಕೋತೀನಿ ರೀ, ವಿನಯ್ ಕುಲಕರ್ಣಿ ಶಾಸಕರಿಗೆ. ಥ್ಯಾಂಕ್ಸ್. ಓಕೆ.